ಈ PCOS ಅನ್ನೋದು ಪರ್ಮನೆಂಟ್ ಕ್ಯೂರ್ ಅಂತ ಇರೋದಿಲ್ಲ. ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಇರ್ತದೆ, ಮಕ್ಕದ ಮೇಲೆ ಮೊಡವೆ ಬರಬಹುದು, ಕಾಲು ಕೈ ಬೆನ್ನು ಮೇಲೆ ಮೊಡವೆ ಬರಬಹುದು, ಕೂದಲು ಜಾಸ್ತಿ ಆಗಿರಬಹುದು, ತಲೆಯಲ್ಲಿ ಕೂದಲು ಉದುರೋದು ಜಾಸ್ತಿ ಆಗಿರಬಹುದು, ಹಾರ್ಟ್ ಪ್ರಾಬ್ಲಮ್ಗಳಾಗಿರಬಹುದು, ಡಿಪ್ರೆಷನ್ ಇರಬಹುದು, ಗರ್ಭಕೋಶದ ಕ್ಯಾನ್ಸರ್. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಕ್ಕೆ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ, ಹಾಯ್, ನಾನು ಡಾಕ್ಟರ್ ರಶ್ಮಿ, ಮೆಡಿಕಲ್ ಡೈರೆಕ್ಟರ್ ಫಾರ್ ಗರ್ಭಗೃಹ ಹೆಲ್ತ್ ಸೆಂಟರ್. ನಾನು ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್ ಆ್ಯಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಸೊ PCOS ಅಥವಾ PCOD ಇದ್ರೆ ನಿಮಗೆ ಏನು ಸಿಂಪ್ಟಮ್ಸ್ ಇರ್ಬೋದು, ಅದ್ರ ಬಗ್ಗೆ ಏನು ಟ್ರೀಟ್ಮೆಂಟ್ ಆಗೋದು, ಇದ್ರ ಬಗ್ಗೆ ನಾನು ಹೇಳ್ತೀನಿ. PCOS ಅಥವಾ PCOD ಅಂತ ಅಂದರೆ ಬೇರೆ ಅಲ್ಲ, ಎರಡೂ ಒಂದೇ ಪ್ರಾಬ್ಲಮ್ಗೆ ಎರಡು ಹೆಸರದು. ಮುಂಚೆ PCOD ಅಂತಿದ್ದೀವಿ, ಈಗ PCOS ಅಂತ ಹೇಳ್ತಿದ್ವಿ, ಇವಾಗ PMOS ಅಂತ ಹೇಳ್ತೀವಿ ಇದನ್ನು. ಸೊ PCOS ಇದ್ರೆ ಮಹಿಳೆಯರಿಗೆ ಏನೇನು ಪ್ರಾಬ್ಲಮ್ ಆಗ್ಬೋದು ಅಥವಾ ಸಿಂಪ್ಟಮ್ಸ್ ಏನು, ಅದು ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಈ PCOS ಇರೋದು, ಕೆಲವೊಬ್ಬರಿಗೆ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಇರ್ತದೆ, ಅದರ ಜೊತೆಗೆ ಮಕ್ಕದ ಮೇಲೆ ಮೊಡವೆ ಬರಬಹುದು, ಅಥವಾ ಕಾಲು ಕೈ ಬೆನ್ನು ಮೇಲೆ ಮೊಡವೆ ಬರಬಹುದು, ಕೂದಲು ಜಾಸ್ತಿ ಆಗಿರಬಹುದು, ಮಕ್ಕದ ಮೇಲೆ, ಚಿನ್ ಮೇಲೆ, ಚೆಸ್ಟ್ ಮೇಲೆ, ಅಥವಾ ತಲೆಯಲ್ಲಿ ಕೂದಲು ಉದುರೋದು ಜಾಸ್ತಿ ಆಗಿರಬಹುದು. ಇದರ ಜೊತೆಗೆ ಅಲ್ಟ್ರಾಸೌಂಡ್ ಅಥವಾ ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ಪಾಲಿಸಿಸ್ಟಿಕ್ ಓವರಿ ಅಂತ ರಿಪೋರ್ಟ್ ಬರುತ್ತೆ. ಸೊ ಈ ಮೂರಲ್ಲಿ ಯಾವ್ದಾರ ಎರಡಿದ್ದಾಗ ಆವಾಗ ನಾವು PCOS ಇದೆ ಅಂತ ಪೇಷಂಟಿಗೆ ಹೇಳ್ತೀವಿ. ಸೊ ಈ PCOS ಅನ್ನೋದು ಒಂದು ಸಿಂಡ್ರೋಮ್ ಅಂತ ಹೇಳ್ತೀವಿ, ಯಾಕಂದರೆ ಇದರಲ್ಲಿ ಮಲ್ಟಿಫ್ಯಾಕ್ಟೋರಿಯಲ್ ಇನ್ವಾಲ್ವ್ಮೆಂಟ್ ಆಗಿರ್ತದೆ. ಸೊ ಈ ಥರ ಇದ್ದಾಗ ಇದು ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶುರು ಮಾಡ್ತದೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸು ಏನಕ್ಕೆ ಸ್ಟಾರ್ಟ್ ಆಗ್ತದೆ ಅಂತಂದರೆ, PCOS ಇರೋರಿಗೆ ಮೇಲ್ ಹಾರ್ಮೋನ್ಸು ನಾರ್ಮಲ್ಗಿಂತ ಸ್ವಲ್ಪ ಹೆಚ್ಚು ಮಟ್ಟಿಗೆ ಜಾಸ್ತಿ ಇರ್ತದೆ. ಇದರ ಜೊತೆಯಲ್ಲಿ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಇರ್ತದೆ. ಸೊ ಈ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ, ಮೇಲ್ ಹಾರ್ಮೋನ್ಸ್ ಕೂಡ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಮೊಟ್ಟೆಗಳು ಕರೆಕ್ಟ್ ಟೈಮಿಗೆ ರಿಲೀಸ್ ಆಗೋದಿಲ್ಲ. ಯಾವಾಗ ಮೊಟ್ಟೆ ಕರೆಕ್ಟ್ ಟೈಮ್ಗೆ ರಿಲೀಸ್ ಆಗೋದಿಲ್ವೋ ಪೀರಿಯಡ್ ಕೂಡ ಕರೆಕ್ಟಾಗಿ ಬರೋದಿಲ್ಲ. ಈ ಮೇಲ್ ಹಾರ್ಮೋನ್ಸು ಜಾಸ್ತಿ ಇದ್ದಾಗ ಮಕ್ಕದಲ್ಲಿ ಆಕ್ನೆ ಆಗಿರಬಹುದು, ಅಥವಾ ತಲೆಯಲ್ಲಿ ಹೇರ್ ಲಾಸ್ ಆಗಿರ್ಬೋದು, ಚಿನ್ ಮೇಲೆ ಅಥವಾ ಬ್ಯಾಕ್ ಮೇಲೆ, ಚೆಸ್ಟ್ ಮೇಲೆ ಎಕ್ಸೆಸಿವ್ ಹೇರ್ ಅಂದರೆ ಜಾಸ್ತಿ ಹೇರ್ ಇರಬಹುದು. ಸೊ ಈ ಥರ ಸಿಂಪ್ಟಮ್ಸಿಗೆ ಲೀಡ್ ಆಗ್ತದೆ. PCOSಗೆ ಭಾಳ ಹೆಣ್ಮಕ್ಳು ಏನು ಅಂದ್ಕೊಂಡಿದ್ದಾರೆ, ಇದರಿಂದ ಬರೀ ನಮಗೆ ಮುಟ್ಟು ಕರೆಕ್ಟಾಗಿ ಆಗೋದಿಲ್ಲ ಅಥವಾ ಪ್ರೆಗ್ನೆನ್ಸಿ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಇದು ಆ್ಯಕ್ಚುಲಿ ತಪ್ಪು. ಪ್ರೆಗ್ನೆನ್ಸಿ ಬರ್ದಿರೋದು ಒಂದು ಸ್ಮಾಲ್ ಸಿಂಪ್ಟಮ್ ಆಫ್ PCOS ಅಷ್ಟೇ, ವಿಚ್ ಕ್ಯಾನ್ ಬಿ ಟ್ರೀಟೆಡ್. ಬಟ್ ಮೇಜರ್ ಬಿಗ್ ಹರ್ಡಲ್ ನಿಮಗೆ ಬರೋದು PCOSಲ್ಲಿ ಇರುವ ಕಾಂಪ್ಲಿಕೇಶನ್ಸ್ ಜೊತೆ. ಸೊ PCOS ಇರುವ ಪೇಷಂಟು ಮೇಜರ್ ಆಗಿ ವೆರಿ ಅರ್ಲಿ ಡಯಾಬಿಟಿಸ್ ಆಗಿರ್ಬೋದು, BP ಆಗಿರಬಹುದು, ಅಥವಾ ಹಾರ್ಟ್ ಪ್ರಾಬ್ಲಮ್ಗಳಾಗಿರ್ಬೋದು, ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರಬಹುದು, ಗರ್ಭಕೋಶದ ಕ್ಯಾನ್ಸರು, ಈ ಥರ ಪ್ರಾಬ್ಲಮ್ಗೆ ಹೆಚ್ಚಿಗೆ ರಿಸ್ಕ್ ಇರ್ತದೆ. ಸೊ ನಮಗೆ PCOS ಅಂದಾಗ ಬರೀ ಮಕ್ಕಳಾಗದೇ ಇರೋದು ಅನ್ನೋದು ಒಂದೇ ಬರೋದಿಲ್ಲ. ಒಂದು PCOS ಪೇಷಂಟ್ ಬಂದಾಗ ಒಂದು ಡಾಕ್ಟ್ರಾಗಿ ನನ್ನ ಜವಾಬ್ದಾರಿ ಏನಾಗ್ತದೆ ಅಂತಂದರೆ, ಅವರಿಗೆ ಫ್ಯೂಚರ್ ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಬರ್ದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಹೇಳ್ತೀನಿ. ಅಂದರೆ ಶುಗರ್ ಆಗಲಿ, BP ಆಗಲಿ, ಅವ್ರಿಗೆ ಕಮ್ಮಿ ಏಜಲ್ಲಿ ಬರ್ದಿರೋ ಥರ ನೋಡ್ಕೊಳ್ಳೋದನ್ನು ಅಡ್ವೈಸ್ ಮಾಡಬೇಕಾಗತ್ತೆ. ಸೊ ಈ PCOSಗೆ ಟ್ರೀಟ್ಮೆಂಟ್ ಏನಿದೆ, ಈ PCOS ಅನ್ನೋದು ಪರ್ಮನೆಂಟ್ ಕ್ಯೂರ್ ಅಂತ ಇರೋದಿಲ್ಲ. ಅಂದರೆ ಇವಾಗ ನಮಗೆ ಜ್ವರ, ಕೆಮ್ಮು, ನೆಗಡಿ ಬಂದರೆ ಒಂದು ಸ್ವಲ್ಪ ದಿನ ಮಾತ್ರೆ ತೊಗೊತೀವಿ, ಕೆಮ್ಮು ನೆಗಡಿ ಕಮ್ಮಿ ಆಗುತ್ತೆ, ಹೊಟ್ಟೋಗುತ್ತೆ. ಬಟ್ PCOS ಅನ್ನೋದು ನಮ್ಮ ಜೀವನದಲ್ಲೇ ಇರ್ತದೆ. ಸೊ ಇದಕ್ಕೆ ಒಂದು ಶುಗರ್ ಹೆಂಗೆ ನಿಮಗೆ ಬಂದರೆ ಯಾವಾಗಲೂ ಜೊತೆಯಲ್ಲಿ ಇರ್ತದೋ, ಹಾಗೆ PCOS ಕೂಡ ಅದೇ ಥರ ಜೊತೆಯಲ್ಲಿ ಇರ್ತದೆ. ಸೊ ಈ PCOSಗೆ ಮೇಜರ್ ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸ್ಗಿಂತ ಹೆಚ್ಚಾಗಿ ಪೇಷಂಟ್ ಕೈಯಲ್ಲಿ ಇರ್ತದೆ. ಸೊ ಏನು ಕೈಯಲ್ಲಿ ಇರ್ತದೆ, ಒಂದು ಡಯಟು, ಇನ್ನೊಂದು ಎಕ್ಸಸೈಸು. ಡಯಟ್ ಅಂತ ಅಂದರೆ ತಿಂದೇ ಇರೋದನ್ನು ಡಯಟ್ ಅಂತ ಹೇಳೋದಿಲ್ಲ. ಭಾಳ ಹೆಣ್ಮಕ್ಳು ಡಯಟ್ ಅಂತ ಅಂದ್ಬಿಟ್ಟು ನ್ಯೂಟ್ರಿಟಿವ್ ವ್ಯಾಲ್ಯೂನ ಕಮ್ಮಿ ಮಾಡಿಕೊಂಡು ಆರೋಗ್ಯನ ಕೆಡಿಸ್ಕೊತಾರೆ. ಡಯಟ್ ಅಂತ ಅಂದರೆ ಬ್ಯಾಲೆನ್ಸ್ ಡಯಟ್ ಆಗಿ ತೊಗೊಳ್ಬೇಕು. ಎಸ್ಪೆಷಲಿ PCOS ಇದ್ದಾಗ ನಿಮ್ಮ ಪ್ರೋಟೀನ್ಸ್ ಲೆವೆಲ್ ಚೆನ್ನಾಗಿ ತೊಗೊಳ್ಬೇಕಾಗತ್ತೆ. ಫೈಬರ್ ಚೆನ್ನಾಗಿ ತೊಗೊಂಡಾಗ ಗ್ಲೂಕೋಸ್ ಅಬ್ಸಾರ್ಪ್ಷನ್ ಕಮ್ಮಿ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ.
ಇದ್ರ ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ರಿಚ್ ಫುಡ್ ತಗೊಳ್ಬೇಕಾಗತ್ತೆ. ಅದರ ನಂತರ PCOS ಅಲ್ಲಿ ಕ್ರಾನಿಕ್ ಇನ್ಫ್ಲಮೇಷನ್ ಇರ್ತದೆ. ಈ ಇನ್ಫ್ಲಮೇಷನ್ ಕಮ್ಮಿ ಮಾಡಲಿಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಅಥವಾ ಫ್ರೂಟ್ಸು ಅದನ್ನೆಲ್ಲ ಬೆರೀಸು ತಗೊಂಡಾಗ ಅದು ಕೂಡ ನಿಮಗೆ PCOSಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಎಕ್ಸಸೈಸ್ಗೆ ಬಂದಾಗ ಮೇಜರ್ ಇಂಪಾರ್ಟೆಂಟ್ ಆಗಿ ನಿಮಗೆ ಹೆಲ್ಪ್ ಆಗುವ ಎಕ್ಸಸೈಸ್ ಬಂದು ಮಸಲ್ ಟ್ರೈನಿಂಗ್ ಎಕ್ಸಸೈಸಸ್. ಮಸಲನ್ನು ನೀವು ಎಷ್ಟು ಸ್ಟ್ರಾಂಗ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಗ್ಲೂಕೋಸ್ ಮೆಟಬಾಲಿಸಮ್ ಹೆಲ್ಪ್ ಆಗ್ತದೆ. ನಿಮ್ಮ ಇನ್ಸುಲಿನ್ ಲೆವೆಲ್ಸ್ ರೆಡ್ಯೂಸ್ ಆಗುತ್ತೆ, ನಿಮ್ಮ PCOS ಸಿಂಪ್ಟಮ್ಸ್ ಕೂಡ ರೆಡ್ಯೂಸ್ ಆಗ್ತದೆ. ಸೊ ನೀವು ಲೈಫ್ ಲಾಂಗು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಬೇಕಾಗ್ತದೆ. ಲೈಫ್ ಸ್ಟೈಲ್ ಚೇಂಜ್ ಅಂತ ಅಂದರೆ 1-2 ದಿನ ಆಗ್ತದೆ. ಮಾಡಿಫೈ ಅಂತ ಅಂದರೆ ಪೂರ್ತಿ ಲೈಫು ನೀವು ಇದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಭಾಳ ಹೆಣ್ಮಕ್ಳು ಏನು ಮಾಡ್ತಾರೆ, ಒಂದು ಪ್ರೆಗ್ನೆನ್ಸಿನೇ ಅವರ ಫೋಕಸ್ ಆಗಿರ್ತದೆ. ಸೊ ಈ PCOS ಇದ್ದಾಗ ನಾವು ಹೇಳಿದ್ದೆಲ್ಲ ಮಾಡ್ತಾರೆ, ಡಯಟ್ ಆಗಿರಲಿ, ಎಕ್ಸಸೈಸ್ ಆಗಿರಲಿ, ತುಂಬ ನಿಷ್ಠೆಯಿಂದ ಮಾಡ್ತಾರೆ, ಖುಷಿ ಆಗ್ತದೆ ನೋಡಲಿಕ್ಕೆ. ಪ್ರೆಗ್ನೆನ್ಸಿ ಕೂಡ ಬರ್ತದೆ, ಡೆಲಿವರಿ ಕೂಡ ಆಗ್ತದೆ. ಬಟ್ ಡೆಲಿವರಿ ಆದ ನಂತರ ಎಕ್ಸಸೈಸು ಮರೀತಾರೆ, ಡಯಟ್ ಕೂಡ ಮಾಡಿರ್ತಾರೆ. ಸೊ ವಾಪಸ್ ಅವ್ರ ಸಿಂಪ್ಟಮ್ಸು ರಿಯಕ್ಕರ್ ಆಗುತ್ತೆ. ಪಿರಿಯಡಿಗೆ ಇರ್ರೆಗ್ಯುಲಾರಿಟಿ ಆಗಿರ್ಬೋದು, ಮತ್ತೊಂದು ಸಿಂಪ್ಟಮ್ ಆಫ್ PCOS ಆಗಿರ್ಬೋದು ಶುರು ಆಗ್ತದೆ. ಆ್ಯಂಡ್ ವೆರಿ ಅರ್ಲಿ 30s to 40s ಡಯಾಬಿಟಿಸ್ ಬರ್ತದೆ, BP ಬರ್ತದೆ ಅವರಿಗೆ. ಸೊ ಹೆಣ್ಮಕ್ಳಿಗೆ ಫೋಕಸ್ಸು ಬರೀ ಪ್ರೆಗ್ನೆನ್ಸಿ ಒಂದೇ ಆಗಿರೋದಿಲ್ಲ. PCOS ಅಲ್ಲಿ ಅವರ ಫೋಕಸ್ಸು ಒಂದು ಹೆಲ್ದಿ ವುಮೆನ್ ಆಗಿ ಇರಬೇಕಾಗ್ತದೆ. ಸೊ ಇದಕ್ಕೆ ಡಯಟು ಎಕ್ಸಸೈಸು ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಡಯಟು ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಪ್ರತಿಯೊಂದು ಬಾಡಿ ಅಂಗಕ್ಕೂ ಹೆಲ್ಪ್ ಆಗ್ತದೆ. ಸೊ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ, ಮೆಡಿಕೇಶನ್ಸ್ ಕೂಡ ಬೇಕಾಗಿರೋದಿಲ್ಲ. ಸೊ ಹಾಗಾಗಿ PCOS ಏನಾರ ನಿಮಗಿತ್ತು ಅಂತ ಅಂದರೆ ಫಸ್ಟ್ ಡಯಟ್ ಎಕ್ಸಸೈಸ್ ವಿಲ್ ಬಿ ಯೋರ್ ರೈಟ್ ಚಾಯ್ಸ್ ಆಫ್ ದ ಟ್ರೀಟ್ಮೆಂಟ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು. ಫಾಲೋ ಫಾರ್ ಮೋರ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.